ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್. JNM ಅಪ್ಲಿಕೇಶನ್ ಹಾಕಲಿಕ್ಕೆ ವೇಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಅಪ್ಲಿಕೇಶನ್ಸ್ ಎಲ್ಲ ನೀವು ಕಾಯ್ತಾ ಇದ್ದೀರಿ. ಸೊ ಕಾಯು ದಿನ ಮುಗೀತು. ಇವತ್ತಿಂದ ಏನಂತಂದರೆ ನಿಮಗೆ ಅಪ್ಲಿಕೇಶನ್ಸ್ ಅಪ್ಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಜಸ್ಟ್ ಬಂದಿರುವಂಥ ಒಂದು ಆದೇಶ ಏನಂತಂದರೆ ನಾಳೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇದೊಂದು ಗುಡ್ ನ್ಯೂಸ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ 21/6/2024 ಆರಂಭವಾಗಿ 5/7/2024 ಕ್ಲೋಸ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಶುಲ್ಕ 400 ರೂಪಾಯಿ ಇರುತ್ತೆ ಬೇರೆ ವರ್ಗದವರಿಗೆ. ಆಮೇಲೆ SC ST ಮತ್ತು ಕೆಟಗರಿ 1 ಅವರಿಗೆ ಮಾತ್ರ 250 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಈಗಾಗಲೇ ಅಪ್ಲಿಕೇಶನನ್ನು ನಾಳೆಯಿಂದ ಅಪ್ಡೇಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡ್ಕೋಬೇಕಂತಂದರೆ ದ್ವಿತೀಯ PUC ಅಂಕಪಟ್ಟಿಗಳನ್ನು ರೆಡಿ ಮಾಡ್ಕೋಬೇಕು. SSLC ಮತ್ತು 7 ವರ್ಷದ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರೋ ಬಗ್ಗೆ ಕಡ್ಡಾಯ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು. ಅದರ ಜೊತೆಗೆ ಏನಪ್ಪ ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಸಿಗ್ನೇಚರ್ ಇರಬೇಕು. ಸೊ ವಿದ್ಯಾರ್ಥಿ ಏನಿರಬೇಕಂತಂದರೆ ಇಲ್ಲಿ ಇದರ ಪ್ರಕಾರ SSLC ನೀವು PUCಯಲ್ಲಿ 40% ತೊಗೊಂಡು ಪಾಸ್ ಆಗಿರಬೇಕು. ಓಕೆ, ಆದಮೇಲೆ SC ST ಅಭ್ಯರ್ಥಿಗಳಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 35 ತೊಗೊಂಡು ಪಾಸ್ ಆಗ್ಬೋದು. ಅದರ ಅಭ್ಯರ್ಥಿಗಳಿಗೆ 40% ಯಾವುದೋ ಸ್ಟ್ರೀಮಲ್ಲಿ ಕೂಡ ಪಾಸ್ ಆಗ್ಬೋದು. ಅದರ ಜೊತೆಗೆ ಓಪನ್ ಸ್ಕೂಲದಲ್ಲಿ ಕೂಡ ನೀವು ಮಾನ್ಯತೆ ಪಡೆದಿರುವಂತಹ ಒಂದು ಬೋರ್ಡಿಂದ ಪಾಸ್ ಆಗಿರಬೇಕು. ಅದರ ಜೊತೆಗೆ ಅಭ್ಯರ್ಥಿಗಳು ನೀವು ಕರ್ನಾಟಕದಲ್ಲಿ ಓದಿರಬೇಕು 7 ವರ್ಷ ಮತ್ತು ದ್ವಿತೀಯ PUC 1 to 12 ತನಕ ಒಳಗೊಂಡು 7 ವರ್ಷ ನೀವು ಕನ್ನಡದಲ್ಲಿ ಓದಿರಬೇಕು. ಮತ್ತು ಇನ್ನೊಂದು ಏನಂತ ಗರ್ಭಿಣಿ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಕೂಡ ಒಂದು ಇಂಪಾರ್ಟೆಂಟು. ಅದರ ಜೊತೆಗೆ ಏನಂತಂದರೆ ಇಲ್ಲಿ ಭಾರತ್ ಬೋರ್ಡ್ ಯಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಭಾರತ್ ಬೋರ್ಡಲ್ಲಿ ನಾವು ಅಪ್ಲಿಕೇಬಲ್ ಆಗ್ತೇವೆ ಅಂತೇಳಿ. ಸೊ ಭಾರತ್ ಬೋರ್ಡಲ್ಲಿ ಕೂಡ ಓದಿರೋರಿಗೆ ಇದೊಂದು ಅಪ್ಲಿಕೇಬಲ್ ಇರುತ್ತೆ. ಹೈದರಾಬಾದ್, ಕರ್ನಾಟಕ ಇತರೆ ಮೀಸಲಾತಿಗಳನ್ನು ನೀವು ಅಪ್ಲಿಕೇಬಲ್ ರೆಡಿ ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ಇದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೀವು ಓದ್ಕೊಳ್ಬೋದು. ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿಲ್ಲ, ಬಟ್ ಇವಾಗ ನಮ್ಗೆ ಬಂದಿರುವಂತಹ ಮಾಹಿತಿಯಿಂದ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರೋದು. ಸೊ ಇದು ಇನ್ನೊಂದು ತಾಸು ಒಳಗಡೆ ನಿಮಗೆ ಆಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.